ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಕನ್ನಡತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಇವತ್ತು ಏನಪ್ಪಾ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ಈ ಇದು ಬಂದ್ಬಿಟ್ಟು ಸಿಲ್ವರ್ ಹಾರ ಆಗಿರುತ್ತೆ. ನೋಡಕ್ಕಂತೂ ತುಂಬಾನೇ ಸಖತ್ತಾಗಿದೆ. ಈ ಪೆಂಡೆಂಟ್ ಅಲ್ಲಿ ಬಂದ್ಬಿಟ್ಟು ಲಕ್ಷ್ಮಿ ಇದೆ. ನೋಡಕ್ಕಂತೂ ತುಂಬಾನೇ ಸಖತ್ತಾಗಿ ಕ್ಯೂಟ್ ಕ್ಯೂಟ್ ಆಗಿದೆ. ಅದಕ್ಕೆ ಬಂದ್ಬಿಟ್ಟು ನಾನು ಸೈಡ್‌ಗೆ ಬಂದು ಪಿಕಾಕ್ ಹಾಕ್ಸಿದ್ದೀನಿ. ಲಕ್ಷ್ಮಿ ಹಾಕೋಣ ಅಂತ ಅನ್ನಿಸ್ಕೊಂಡೆ. ಆದ್ರೂ ಬೇಡ ಅಂದ್ಬಿಟ್ಟು ಪಿಕಾಕ್ ಹಾಕ್ಸಿದ್ದೀನಿ. ನೋಡಕ್ಕಂತೂ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನ ಚಿಕ್ಕಪೇಟೆಯಲ್ಲಿ ಸ್ಪಾಟ್ ಅಲ್ಲೇ ನಮಗೆ ಇದನ್ನ ಪೋಣಿಸಿ ರೆಡಿ ಮಾಡಿ ನಮ್ ಕಣ್ಮುಂದೆನೆ ಕೊಡ್ತಾರೆ. ಸಖತ್ತಾಗಿದೆ. 1450 ಏನೋ ಅಮೌಂಟ್ ಚಾರ್ಜ್ ಮಾಡ್ತಾರೆ. ನೋಡಕ್ಕಂತೂ ಸಖತ್ತಾಗಿದೆ. ವೇರ್ ಮಾಡ್ಕೊಂಡಾಗಂತೂ ಸೂಪರ್ ಆಗಿ ಕಾಣಿಸ್ತಾ ಇತ್ತು. ನಾನು 2 ಟೈಮ್ಸ್ ಏನೋ ವೇರ್ ಮಾಡಿದೀನಿ. ಬಟ್ ಸಖತ್ತಾಗಿದೆ. ಡಾಲರ್ ಅಲ್ಲಿ ಮಾತ್ರ ಲಕ್ಷ್ಮಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಇದು. ಕೆಳಗಡೆಗೆ ಗ್ರೀನ್ ಹವಳ ಹಾಕಿಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಮತ್ತೆ ಬೇಡ ಅಂತ ಅನ್ಕೊಂಡಿದೀನಿ. ಇನ್ನೊಂದ್ಸಲ ಯಾವಾಗಾದ್ರೂ ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ನೆ ಆಗಿದ್ದೀನಿ. ಮತ್ತೆ ಇದು ಬಂದ್ಬಿಟ್ಟು ನನ್ನ ಜುಮ್ಕಾ ಕಲೆಕ್ಷನ್. ಇದು ಗೋಲ್ಡ್ ಆಗಿರುತ್ತೆ. ನನ್ಗೆ ಜುಮ್ಕಾ ಅಂದ್ರೆ ತುಂಬಾನೇ ಇಷ್ಟ ಫ್ರೆಂಡ್ಸ್ ನನ್ಗೆ. ಬೇರೆ ಏನಾದ್ರು ತಕೊಳ್ಳೋಣ ಅಂತ ಹೋಗಿರ್ತೀನಿ, ತಕೊಳ್ಳೋದೇ ನನ್ನ ಜುಮ್ಕಾ ಆಗಿರುತ್ತೆ. ಬಟ್ ಇದನ್ನ ನಾನು ಯಾರಿಗೋ ಕೊಟ್ಟಿದ್ದೆ ಹಾಕೊಳಕ್ಕೆ ಅಂದ್ಬಿಟ್ಟು ಅನ್ಕೊಂತೀನಿ. ಯಾರು ತಿರ್ಪಾ ಚೇಂಜ್ ಮಾಡಿದಾರೋ ನಂಗೆ ಗೊತ್ತಿಲ್ಲ. ಇದು 13 ಗ್ರಾಮ್ ಇತ್ತು. ಬಟ್ ಇವಾಗ ಬಂದ್ಬಿಟ್ಟು 12 ಗ್ರಾಮಿಗೆ 50 ಮಿಲಿ ಕಮ್ಮಿ ಇದೆ. ಯಾರೋ ತಿರ್ಪಾ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಇದರಲ್ಲಿ ಒಂದು ಸ್ಟೋನ್ ಕೂಡ ಬಿದ್ದೋಗಿದೆ ನೋಡಿ ಫ್ರೆಂಡ್ಸ್. ಅದನ್ನ ಹಾಕಿಸ್ಬೇಕು. ಬಟ್ ನನ್ಗೆ ಜುಮ್ಕಾ ಅಂದ್ರೆ ತುಂಬಾನೇ ಇಷ್ಟ ಫ್ರೆಂಡ್ಸ್. ನಾನು ಎಷ್ಟು ಸಲ ಅನ್ಕೊಂತೀನಿ ಬೇರೆ ಏನಾದ್ರು ತಗೊಳ್ಳೋಣ ಅಂತ ಹೋಗ್ತೀನಿ. ಬಟ್ ಅಲ್ಲಿ ಹೋದಾಗ ನನ್ಗೆ ಕಣ್ಣು ಹೋಗೋದೇ ಜುಮ್ಕಾಗೆ. ಆದ್ರೆ ಇದಂತೂ ಸಖತ್ತಾಗಿದೆ. ಜುಮ್ಕಾ ಅಂತೂ ವೇರ್ ಮಾಡಿದಾಗಂತೂ ನೋಡಕ್ಕೆ ಸೂಪರ್ ಆಗಿ ಕಾಣಿಸ್ತಾ ಇರುತ್ತೆ. ಹೇಗಿದೆ ನನ್ ಜುಮ್ಕಾ? ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಮುತ್ತಿನ ಹಾರ ಆಗಿರುತ್ತೆ. ಇದನ್ನ ಬಂದ್ಬಿಟ್ಟು ನನ್ನ ಫ್ರೆಂಡ್ ಹತ್ರ ನಾನು ಅವಳು ಮಾಡಿಸ್ಕೊಂಡು ಹಾಕೊಂಡಿದ್ಲು. ಅವಾಗ ನನ್ಗೂ ಕೂಡ ಈ ತರದ್ ಬೇಕು ಮಾಡಿಸ್ಕೊಂಡ್ಬಂದ್ ಕೊಡಿ ಅಂತ ಹೇಳ್ದೆ. ಇದ್ರಲ್ಲಿ 1 ಗ್ರಾಮ 1.5 ಗ್ರಾಮ್ ಏನೋ ಗೋಲ್ಡ್ ಇದೆ. ಆದ್ರೆ ಒಂದ್ಸಲ ಕೂಡ ನಾನು ವೇರ್ ಮಾಡಿಲ್ಲ. ಯಾಕೋ ಮಾಡ್ಬೇಕು ಅಂತ ನಂಗೆ ಅನಿಸ್ಲಿಲ್ಲ. ಅದಕ್ಕೆ ಇದನ್ನ ಏನ್ ಮಾಡೋಣ ಅನ್ಕೊಂಡಿದೀನಿ ಅಂದ್ರೆ ಗೋಲ್ಡ್ ಬಿಡ್ಸ್ ಎಲ್ಲ ಗೋಲ್ಡ್ ಮಣಿ ಎಲ್ಲ ತೆಗ್ಸ್ಬಿಟ್ಟು ಅದಕ್ಕೆ ಮೆರೂನ್ ಕಲರ್ ಕ್ರಿಸ್ಟಲ್ ಹಾಕ್ಸ್ಬಿಟ್ಟು ಬೇರೆ ತರ ಒಂದ್ ಶಾರ್ಟ್ ಹಾರ ಮಾಡ್ಸೋಣ. ಆಮೇಲೆ ಮುತ್ತಿನ ಹಾರಕ್ಕೆ ಆ ತರ ಪೆಂಡೆಂಟ್ ಹಾಕ್ಬಿಟ್ಟು ಮಾಡ್ಸೋಣ ಅಂತ ನನ್ನ ಪ್ಲಾನ್ ಆಗಿದೆ. ಅದ್ರಿಂದ ಆಗ್ಬಿಟ್ಟು ಯಾಕೆ ವೇಸ್ಟ್ ಮಾಡ್ಬೇಕಲ್ವಾ ಅಂದ್ಬಿಟ್ಟು ಆ ತರ ಒಂದು ಪ್ಲಾನ್ ಅಲ್ಲಿ ಇದ್ದೀನಿ. ಇದು ಬಂದ್ಬಿಟ್ಟು ನಾನು ಮೀಶೋದಲ್ಲಿ ತಗೊಂಡಿರೋಂತ ಜ್ಯುವೆಲರಿ. ಇದು ಬಂದ್ಬಿಟ್ಟು ಡಬಲ್ ಹಾರ ಬರುತ್ತೆ. ಒಂದು ಶಾರ್ಟ್ ಹಾರ ಬರುತ್ತೆ, ಒಂದು ಲಾಂಗ್ ಹಾರ ಬರುತ್ತೆ. ನೋಡಕ್ಕಂತೂ ಕಾಸಿನ ಸರ ಇದ್ದಂಗಿದೆ. ಇದನ್ನ ನನ್ನ ಒಬ್ರು ಆಂಟಿ ನನ್ ಜೊತೆ ಕೆಲಸ ಮಾಡೋರು ಕೂಡ ಇದನ್ನ ನನಗ್ ಬೇಕು ಕಣೋ ಅಂತ ಕೇಳಿದ್ರು. ಬಟ್ ನಾನು ಇದನ್ನ ಮೀಶೋದಲ್ಲಿ ಸರ್ಚ್ ಮಾಡಿದಾಗ 1000 ಮೇಲ್ ತೋರಿಸ್ತಾ ಇತ್ತು. ಅದೇ ನಾನ್ ತಗೊಂಡಾಗ 600 ಇತ್ತು. ಅದಕ್ಕೆ ಅವರು ಬೇಡ ಕಣೋ ಇನ್ನೊಂದ್ಸಲ ಯಾವಾಗಾದ್ರೂ ತಗೊಂತೀನಿ ಅಂತ ಹೇಳಿದ್ರು. ತುಂಬಾ ರೇಟ್ ಜಾಸ್ತಿ ಇದೆ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಹಾ ಓಕೆ ಅಂದೆ. ಇದು ಬಂದ್ಬಿಟ್ಟು ನಾನು ನ್ಯೂ ಇಯರ್‌ಗೆ ಒಂದು ಲೆಹಂಗಾ ಹೊಲ್ಕೊಂಡಿದ್ದೆ. ಅದಕ್ಕೆ ಮ್ಯಾಚಿಂಗ್ ಇರ್ಲಿ ಅಂದ್ಬಿಟ್ಟು ಇದನ್ನ ಬುಕ್ ಮಾಡಿದ್ದೆ. ಸಖತ್ತಾಗಿ ಬಂದಿತ್ತು. ಕ್ವಾಲಿಟಿ ಅಂತೂ ಸೂಪರ್ ಆಗಿತ್ತು ಫ್ರೆಂಡ್ಸ್. ನೋಡಕ್ಕೆ ಸಖತ್ತಾಗಿತ್ತು. ಇದಕ್ಕೆ ಇಯರಿಂಗ್ ಕೂಡ ಬಂದಿದೆ. ಬಟ್ ಇಯರಿಂಗ್ ಎಲ್ಲೋ ಮಿಸ್ ಆಗಿದೆ. ಬಟ್ ಇದು ಕ್ವಾಲಿಟಿ ಅಂತೂ ತುಂಬಾನೇ ಸಖತ್ತಾಗಿದೆ. ಕತ್ತಿಗಂತೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಶಾರ್ಟ್ ಆಗಿ ತುಂಬಾನೇ ಚೆನ್ನಾಗಿತ್ತು. ಇದಾದ್ಮೇಲೆ ನೆಕ್ಸ್ಟ್ ಇದನ್ನು ಕೂಡ ನಾನು ಮೀಶೋದಲ್ಲೇ ಬುಕ್ ಮಾಡಿರೋದು. ಬಟ್ ಸಖತ್ತಾಗಿದೆ ಪರ್ಪಲ್ ಕಲರ್. ಇದಕ್ಕೆ ಇಯರಿಂಗ್ ಕೂಡ ಇದೆ ನೋಡಕ್ಕೆ. ಆದ್ರೆ ನಾನು ಇನ್ನೂ ಒಂದ್ಸಲನೂ ವೇರ್ ಮಾಡಿಲ್ಲ. ವೇರ್ ಮಾಡಿದಾಗಂತೂ ಇದ್ರದ್ದೊಂದು ಪಿಕ್ ಕೂಡ ನಾನು ಹಾಕೇ ಹಾಕ್ತೀನಿ. ಇದು ಬಂದ್ಬಿಟ್ಟು ಅದಕ್ಕೆ ಇಯರಿಂಗ್ ಕೂಡ ಬಂದಿದೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಇಯರಿಂಗ್ ಕೂಡ ಸಖತ್ತಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಆದ್ರೆ ವೇರ್ ಮಾಡಿಲ್ಲ, ಮಾಡ್ಬೇಕು. ಹಾಗೆ ಇದೊಂದು ಸಿಂಪಲ್ ಆಗಿರೋಂತ ಒಂದು ಸರ. ಇದು ಬಂದ್ಬಿಟ್ಟು ಸಿಂಪಲ್ ಸ್ಯಾರಿಗೆ, ಕುರ್ತೀಸಿಗೆ, ಡ್ರೆಸ್‌ಗೆ ಎಲ್ಲ ಸೂಪರ್ ಆಗಿ ಕಾಣಿಸುತ್ತೆ. ನಾನು ಅದೇ ತರ ಸೇಮ್ ಒಂದು ಗೋಲ್ಡ್ ಕೂಡ ತಗೊಂಡಿದ್ದೀನಿ ನಾನು. ನೋಡಿ ಗೋಲ್ಡ್ ಕೂಡ ಈ ತರ ಇದೆ. ಇರ್ಲಿ ಸಿಂಪಲ್ ಆಗಿ ಏನಕ್ಕಾರ ಬೇಕಾಗುತ್ತಲ್ವಾ? ಎಲ್ಲಾ ಟೈಮಲ್ಲೂ ಗೋಲ್ಡ್ ಮನೇಲಿ ಇರಲ್ಲ. ಏನಾದ್ರು ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿ ಇದ್ದಾಗ ಅರ್ಜೆಂಟಿಗೆ ಬೇಕಾಗುತ್ತೆ ಅಂತ ನಾನು ಇದನ್ನು ಕೂಡ ತಗೊಂಡಿದ್ದೀನಿ. ಆಮೇಲೆ ಇದೊಂದು ಬಿಟ್ಟು ಇದು ಕೂಡ ಅಷ್ಟೇ ಮೀಶೋದಲ್ಲೇ ತಗೊಂಡಿರೋದು. ಇದು ಕೂಡ ಗ್ರೀನ್ ಆಗಿ ತುಂಬಾನೇ ಚೆನ್ನಾಗಿದೆ. ಆ ಚೆನ್ನಾಗಿದೆ ನೋಡಕ್ಕೆ. ಆ ಲಾಂಗ್ ಹಾರಕ್ಕೆ ನಾನು ಒಂದ್ಸಲಿ ವೇರ್ ಮಾಡಿದ್ದೆ. ಸಖತ್ತಾಗಿ ಕಾಣಿಸ್ತೈತೆ ಇದಕ್ಕೆ. ಇದ್ರಲ್ಲೂ ಲಕ್ಷ್ಮಿ ಇದ್ದಾರೆ. ತುಂಬಾ ಇದಕ್ಕೆ ಜುಮ್ಕಾ ಕೂಡ ಬಂದಿದೆ. ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಹಾಗೆ ಹಾಗೆ ಇದು ಬಂದ್ಬಿಟ್ಟು ಒಂದು ಮಾಟಿ. ನನ್ ಹತ್ರ ಗೋಲ್ಡ್ ಎಲ್ಲ ಇದೆ. ಬಟ್ ಅವೆಲ್ಲ ಸ್ವಲ್ಪ ಕಾರಣಾಂತರಗಳಿಂದ ಬ್ಯಾಂಕಲ್ಲಿ ಇರೋದ್ರಿಂದ ನಾನು ಇದನ್ನ ಆರ್ಟಿಫಿಷಿಯಲ್ ತಗೊಂಡೆ. ಬಟ್ ಸಖತ್ತಾಗಿದೆ ಫ್ರೆಂಡ್ಸ್. ಇದು ಕ್ವಾಲಿಟಿ ಅಂತೂ ನೋಡಿದ ತಕ್ಷಣ ಇದು ಗೋಲ್ಡ್ ಅಂತಾನೆ ಅನ್ಕೊಂತಾರೆ. ಅರ್ಜೆಂಟಿಗೆ ಇರ್ಲಿ ಎಮರ್ಜೆನ್ಸಿಗೆ ಏನಾದ್ರು ಫಂಕ್ಷನ್‌ಗಳಿಗೆ ಅಂತ ತಗೊಂಡಿದ್ದೀನಿ. ಬಟ್ ಚೆನ್ನಾಗಿದೆ. ನನ್ನ ಹತ್ರ ಇರೋದು ಗೋಲ್ಡ್ ಬಂದ್ಬಿಟ್ಟು 2 ಎಳೆ ಬರುತ್ತೆ. ಇದು 3 ಎಳೆದು ತಗೊಂಡಿದ್ದೆ ನಾನು. ತುಂಬಾನೇ ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗೆಲ್ಲ ಇಷ್ಟ ಆಯ್ತು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಆ ಧನ್ಯವಾದಗಳು ಫ್ರೆಂಡ್ಸ್.